ಉಡುಪಿ ಜಿಲ್ಲೆಯ ಹಿರಿಯಡ್ಕಪೇಟೆಯ ಜಂಕ್ಷನ್ ಪ್ರದೇಶದ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಸಾರ್ವಜನಿಕರು ಹಾಗೂ ವಾಹನ ಸವಾರರು ತೀವ್ರ ಸಂಕಷ್ಟವನ್ನ ಅನುಭವಿಸುತ್ತಿದ್ದಾರೆ. ರಸ್ತೆ ತುಂಬಾ ದೊಡ್ಡ ದೊಡ್ಡ ಗುಂಡಿಗಳು ನಿರ್ಮಾಣವಾಗಿರುವುದರಿಂದ ಸಂಚಾರ ದುಸ್ತರವಾಗಿದ್ದು ಪ್ರತಿದಿನ ಅಪಘಾತದ ಭೀತಿಯಲ್ಲಿಯೇ ವಾಹನ ಸವಾರರು ಸಂಚರಿಸುವಂತಾಗಿದೆ. ವಿಶೇಷವಾಗಿ ಜಂಕ್ಷನ್ನಲ್ಲಿ ವಾಹನಗಳನ್ನು ತಿರುಗಿಸುವುದು ಚಾಲಕರಿಗೆ ಸವಾಲಾಗಿ ಪರಿಣಮಿಸಿದೆ. ಗುಂಡಿಗಳನ್ನು ತಪ್ಪಿಸಲು ಯತ್ನಿಸುವ ವೇಳೆ ಹಲವು ದ್ವಿಚಕ್ರ ವಾಹನ ಸವಾರರು ನಿಯಂತ್ರಣ ತಪ್ಪಿ ಬಿದ್ದು ಗಾಯಗೊಂಡಿರುವ ಘಟನೆಗಳು ವರದಿಯಾಗಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಮಳೆ ಸುರಿಯುತ್ತಿರುವ ಸಂದರ್ಭದಲ್ಲಿ ರಸ್ತೆಯ ಮೇಲಿನ ನೀರಿನಿಂದಾಗಿ ಗುಂಡಿಗಳು ಕಾಣಿಸದೇ ಇರುವುದರಿಂದ ಅಪಘಾತದ ಅಪಾಯ ಮತ್ತಷ್ಟು ಹೆಚ್ಚುತ್ತಿದೆ. ಈ ಮಾರ್ಗದಲ್ಲಿ ಪ್ರತಿದಿನ ನೂರಾರು ವಾಹನಗಳು ಸಂಚರಿಸುತ್ತಿದ್ದು ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ. ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ತಕ್ಷಣ ರಸ್ತೆ ದುರಸ್ತಿ ಕಾಮಗಾರಿಯನ್ನ ಕೈಗೊಂಡು ಗುಂಡಿಗಳನ್ನು ಮುಚ್ಚಬೇಕು ಹಾಗೂ ಸುಗಮ ಮತ್ತು ಸುರಕ್ಷಿತ ಸಂಚಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನಮ್ಮ ಅಂದಾಜು ಪ್ರಕಾರ ಇದೊಂದು 5 ವರ್ಷದವರೆಗೆ ಪಂಚವಾರ್ಷಿಕ ಯೋಜನೆಯ ಕಾರ್ಯಕ್ರಮ ಆಗಿರ್ಬೋದು ಅಂತ ನಾವು ಎಣಿಸಿದ್ದೇವೆ. ಮತ್ತೆ ಈ ಭಾಗದ ಒಂದು 10 ಗ್ರಾಮದಿಂದ ಜನ ಈ ಭಾಗಕ್ಕೆ ದಿನನಿತ್ಯ ಓಡಾಡ್ತಾರೆ. ಶಾಲೆ ಮಕ್ಕಳು ಇರ್ಬೋದು, ಕಾಲೇಜ್ ಮಕ್ಕಳು ಇರ್ಬೋದು, ಅಥವಾ ಕೆಲಸಕ್ಕೆ ಹೋಗುವ ಜನರು ಇರ್ಬೋದು. ಯಾರಿಗೂ ಸಹ ಒಂದು ನಿಂತು ಇಲ್ಲಿ ಬಸ್ ಕಾಯುವಂತ ಪ್ರಮೇಯಕ್ಕೆ ಒಂದು ಸರಿಕಟ್ಟಾದ ಒಂದು ಬಸ್ ನಿಲ್ದಾಣ ಇಲ್ಲ. ಅದೇ ತಟ್ಟಿ ಕಟ್ಟಿದ ಒಂದು ತಗಡ ಹಾಕಿ ಮೊದಲಿದ್ದದನ್ನೇ ಅಲ್ಲಿಗೆ ಒಂದು ರೀತಿ ಮಾಡ್ತಾ ಒಂದು ಬಿಟ್ರೆ ಜನರು ನಿಲ್ಬೇಕಾಗಿದ್ದು ಮಳೆಯಲ್ಲೇ ಆಗಲಿ ಯಾವುದಕ್ಕೆ ಆಗಲಿ ಬಿಸಿಲಿಗಾದ್ರೆ ಅದೇ ರಸ್ತೆಯಲ್ಲೇ ನಿಂತು ಬಸ್ ಪ್ರಯಾಣಕ್ಕೆ ಕಾಯ್ಬೇಕಾಗ್ತದೆ. ಅದಲ್ಲದೆ ಕೆಳಗೆ ಸರ್ಕಲ್ ಬದಿಯಲ್ಲಿ ದಿನನಿತ್ಯ ಬಸ್ಸಿನ ದಟ್ಟಣೆ, ಕಾರ್ನ ದಟ್ಟಣೆ ಅಂತೂ ವಾಹನಗಳ ದಟ್ಟಣೆ ದಿನ ಅಲ್ಲಿ ಬ್ಲಾಕ್ ಆಗ್ತಾ ಇರ್ತದೆ. ಈ ಬಗ್ಗೆ ಯಾರು ಗಮನ ಹರಿಸುವಂತದ್ದಿಲ್ಲ. ಯಾಕೆ ಹೀಗಾಗ್ತದೆ ಅಂತ ಕೇಳಿದ್ರೆ ಅದು ನಾವು ಎಣಿಸೋದು ಇದೊಂದು ಈ ವರ್ಷಕ್ಕೆ ಮುಗಿಬೋದು, ಬರುವ ಮುಗಿಬೋದು ಅಂತ. ಇದು ಜನರಿಗ ಅಥವಾ ಈ ಊರಿಗೆ ಒಂದು ಶಾಪವಂತ ಅಂತ ನಮ್ಗೆ ಕಾಣ್ತದೆ. ವಾಗ್ದಾನ ಮಾಡಿ ಕೇವಲ 1 ವಾರದಲ್ಲಿ ಇನ್ನು ಈ ರಸ್ತೆ ಎಲ್ಲ ಕೆಲಸ ಸ್ಟಾರ್ಟ್ ಆಗ್ತದೆ. ಆದ್ರೆ ಅದು ಪಾಪ ಅಂಗಡಿಯವರನ್ನೆಲ್ಲ ಖಾಲಿ ಮಾಡಿಸಿ ಅವರಿಗೂ ವ್ಯಾಪಾರ ಇಲ್ಲದ ಹಾಗೆ ಮಾಡಿ, ಅವರಿಗೂ ಉದ್ಯೋಗ ಇಲ್ಲದ ಹಾಗೆ ಮಾಡಿ 2 ವರ್ಷ 3 ವರ್ಷ ಸಂದಿತ್ತು ಅವರಿಗೆ ಯಾವುದೇ ಒಂದು ಉದ್ಯೋಗಕ್ಕೆ ಅವಕಾಶ ಇಲ್ಲದ ಹಾಗೆ ಆಗಿದೆ. ಏನೋ ಅವರವರ ಮನೇಲಿ ಏನಾದ್ರು ಮಾಡಿಸದಿದ್ರೆ ಅವ್ರು ತಿನ್ಬೇಕು ಬಿಟ್ರೆ ಇನ್ನೇನು ಅವರಿಗೆ ಒಂದು ದುಡ್ಡು ತಿನ್ನುವಂತ ಅವಕಾಶವನ್ನು ಅದನ್ನು ತೆಗೆದು ಬಿಟ್ಟಿದ್ದಾರೆ. ಆ ರೀತಿಯಾಗಿ ಈಗ ಇಲ್ಲಿಗೆ ಬರುವಂತ ಜನರು ಕೂಡ ಹಿರಿಯಡ್ಕದಲ್ಲಿ ಬೇಡ ನಿಲ್ಲಿಸಿದ್ದು, ಯಾಕಂದ್ರೆ ಇನ್ನೇನು ಅಂಗಡಿ ಇಲ್ಲ. ಆ ರೀತಿಯ ಪರಿಸ್ಥಿತಿ ಬಂದಿದೆ. ಇಲ್ಲಿ ಜನಸಂಖ್ಯೆ ಬಸ್ಸಿನಿಂದ ಇಳಿಯುವುದು ಬಿಟ್ಟು ಅಥವಾ ವೆಹಿಕಲ್ ಇಂದ ಇಳಿಯುವುದು ಸಹ ನಿಂತು ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಏನು ಅಂಗಡಿ ಕಾಣುವುದಿಲ್ಲ, ಇದ್ದದನ್ನೆಲ್ಲ ಧ್ವಂಸ ಮಾಡಿ ಆಗಿದೆ. ಇದು ಯಾವ ದಿವಸದವರೆಗೆ, ಎಷ್ಟು ದಿವಸದವರೆಗೆ ಮುಂದೆ ಹೋಗ್ತದಂತದ್ದು ನಮ್ಗೆ ಆಲೋಚನೆ ಬರ್ತಾ ಇಲ್ಲ.